ನಾವು ಹೇಳೋಣ ಅವರಿಗೆ ಇನ್ನೊಂದ್ಸಾರಿ ಸಮಾಧಾನದಿಂದ ಹೇಳೋಣ, ಬಂದು ಸ್ಪಂದಿಸ್ರಿ. ಇದಕ್ಕಾಗಿ ನಾವು ಯಾರೋ ಫೈದಾ ತಗೋದು ಬೇಡ, ನಾಳೆ ನಮಗೂ ಒಂದಿಷ್ಟು ಓಟ್ ಬರ್ತಾವ ಇಲ್ಲಿ ಬಂದು ಮಾತಾಡಿ ಹೋಗೋದು ಬೇಡ. ನಿಯತ್ತಾಗಿ ಈ ಕಬ್ಬಿಗೆ ಒಂದು ಯೋಗ್ಯ ಬೆಲೆಯನ್ನು ಕೊಡಿಸಬೇಕು. ಅದೇ ರೀತಿ ಎಲ್ಲಾ ಬೆಳೆಗೆ ಯೋಗ್ಯ ಬೆಲೆ, ಬೆಂಬಲ ಬೆಲೆ ಬೇಡದಿಂದ ಯೋಗ್ಯ ಬೆಲೆ ಕೊಡಿ, ಯೋಗ್ಯ ಬೆಲೆ ಮಾಡೋಣ. ಆ ಫ್ಯಾಕ್ಟರಿದವರು ಆಮೇಲೆ ಎಲ್ಲ ವ್ಯಾಪಾರಿಗಳು ನಮ್ಮ ಮನೆಗೆ ಬಂದು ಬೆಳೆಯನ್ನು ಒಯ್ಯಬೇಕು, ನಮ್ಮ ಏನು ಒಂದು ಸಲಕರಣೆಗಳನ್ನು ಒಯ್ಯಬೇಕು. ಆ ರೀತಿ ವ್ಯವಸ್ಥೆಯನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಈ 10 ದಿವಸದ ಹೋರಾಟದಲ್ಲಿ ನಾನು ಕಂಡುಕೊಂಡದ್ದು ಏನಂತಂದ್ರೆ, ಯಾವ ಕೂಡ ಈ ರೈತರು ಬೇದಿ ಮೇಲೆ ಬೆಳಿ, ಸಾಯ್ಲರಿ, ವಿಷಾರ ಕುಡಿಲಿ, ದವಾಖಾನೆಗರೆ ಅಡ್ಮಿಟ್ ಆಗಲಿ, ಅಥವಾ ಅವನ ಕೆಲಸ ಕಾರ್ಯ ಬಿಟ್ಟು ಬಂದು ಕೊಡ್ತಾನೆ, ಅವ್ನ ತ್ರಾಸ ಆಗ್ತೈತೆ, ತಾನ ಹೊಳ್ಳಿ ಹೋಗ್ತಾನೆ ಅಂತ ಹೇಳಿ ಅವ್ರು ಆರಾಮ್ ಅನ್ಕೊಂಡಾರ. AC ಒಳಗೆ ಈಗ ಮತ್ತಷ್ಟು ತ್ರಾಸ ಕಡಿಮೆ ಆಗಿದೆ, ಮತ್ತೊಂದೇನು ನಿರ್ವಹಣೆ ಮಾಡೋದು ಇಲ್ಲ ಅವ್ರಿಗೆ. ಅದಕ್ಕಾಗಿ ಆತ್ಮೀಯರೇ, ಅವರಿಗೆ ಬಿಸಿಯನ್ನ ಮುಗಿಸುವಂತ ಕೆಲಸ ಯಾವ ಸಿದ್ದರಾಮಯ್ಯನ ಮಗ ಬಂದು ನಮ್ಮಲ್ಲಿ ಏನು ಹೊಲದಾಗ ನೀರು ಹಸುವಂತಾವ ಅಲ್ಲ, ಯಾವತ್ತೂ ಕೂಡ ರಾತ್ರಿ ನೀರು ಹಸುದಿಲ್ಲ ನೋಡ್ರಿ. ಕರೆಂಟ್ ಎಷ್ಟು ತ್ರಾಸ ಮಾಡ್ತಾವು, ಅಥವಾ ಯಾವುದೋ MLA ಮಗ ಬಂದು ತಮ್ಮ ಜಮೀನ್ದಾಗ ರಾತ್ರಿ ನೀರು ಹಾಸ್ತಾರ ಅಂತ ಕೇಳ್ರಿ ಅವರು, ಅಥವಾ ಯಾವುದೋ ಒಂದು ಬಿಸಿಲೊಳಗೆ ನೀರು ಹಾಸ್ತಾರ, ಒಂದು ಹನಿಯರೇ ಬೆವರು ಹರಿಸ್ತಾರ ಅನ್ನೋ ಹೊಲದೊಳಗ. ಇಲ್ಲಿ ಏನೋ ರೈತರ ಜೊತೆ ಬಂದು ಕೆಲವೊಂದಿಷ್ಟು ಜನ ಸೋಗ ಮಾಡ್ತಿರ್ಬೇಕು. ಆದ್ರೆ ಇರ್ಲಿ, ಏನೇ ಇರ್ಲಿ, ನುಕ್ಸಾನ ಆಗ್ತವೆ, ಫ್ಯಾಕ್ಟರಿ ಅವರು ಹಾಳು ಮಾಡ್ತವೆ, ರೈತರಿಗೂ ಕೂಡ ತೊಂದರೆ ಮಾಡ್ತವೆ. ಇಷ್ಟೆಲ್ಲ ಮಾಡಿ ಇವತ್ತು ಕೆಲವೊಬ್ಬರು ಮಾತಾಡಿದನ್ನ ಗಮನಿಸಿದ ನಾವು. ಬಹಳ ಭಾಷಣ ಮಾಡುವುದು ಬೇರೆ, ಚಿಂತನೆ ಮಾಡುವುದು ಬೇರೆ. ಮಾಬ್ ನೋಡಿ ತಲೆ ಮ್ಯಾಗಿಂದ ಟೊಪಿಗೆ ಮ್ಯಾಲ ಹಾರಿಸುವಂಗ ಭಾಷಣ ಮಾಡುವುದು ಬೇರೆ, ಮಾತಾಡಿದಂಗೆ ನಡೆಯುವುದು ಬೇರೆ. ಮಾತಾಡಿದನ್ನ ಕೇಳಿದೇವಿ, ರೈತರ ಕಾಲೊಳಗ ಮುಳ್ಳು ಚುಚ್ಚಿದ್ರೆ ನನ್ನ ಕಣ್ಣಾಗ ರಕ್ತ ಬರ್ತೈತಿ ಅಂತ ಹೇಳಿ. ಇವತ್ತು ಕಾಲೊಳಗ ಮುಳ್ಳು ಚುಚ್ಚೈತಿ, ಹೊಟ್ಟ್ಯಾಗ ಬೆಂಕಿನೂ ಬಿದ್ದೈತಿ, ರೈತರನ್ನ ರೋಡ್ ಮ್ಯಾಗ ಕುಂದರಿಸಿ ಎತ್ತಿ ಮ್ಯಾಲ ಬಿಸಿಲು ತಳ ಕಾಯಕತ್ತೈತಿ. ಇಷ್ಟಾದ ಸಹಿತ ನಿಮಗೆ ಕಣ್ಣೀರು ಬರುವತ್ತೇನೋ ಅಂತ ಹೇಳಿ ನಾವು ಇವತ್ತು ಬಹಳ ಸ್ಪಷ್ಟವಾಗಿ ಕೇಳಬೇಕಾಗ್ತದೆ. ಅಂಗಡಿಗೆ ಪೂಜೆಗೆ ಒಕ್ಕನ್ನ ನೀವು ಇವತ್ತ ಮುರಿಲಿಲ್ಲಪ್ಪ ಅಂದ್ರೆ, ನೀವು ಒಕ್ಕಟ್ಟನ್ನ ಪ್ರದರ್ಶನ ಮಾಡಿಪ್ಪ ಅಂದ್ರೆ, ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೈತ ಸಂಘಟನೆಗಳ ಹೋರಾಟ ಕೇಳಿದ್ರೆ ಮೊಟ್ಟ ಮೊದಲು ಸರ್ಕಾರದವರು ಸ್ಪಂದನೆ ಮಾಡ್ತಾರ. ಆ ಬಿಸಿಯನ್ನು ನಾವು ತಟ್ಟಿಸಬೇಕಾಗೈತಿ. ರೈತ ಬಾಂಧವರಲ್ಲಿ ಸಮಸ್ತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ವಿವರಣೆ: ಕಬ್ಬು ಬೆಳೆಗಾರರ ರೈತ ಬಾಂಧವರು ಮುಷ್ಕರದಲ್ಲಿ ಭಾಗವಹಿಸುತ್ತಿರುವ ಸಮಸ್ತ ರೈತ ಸಮುದಾಯ, ಕಬ್ಬಿಗೆ ಪ್ರತಿ ಟನ್ಗೆ 3500 ಬೆಲೆ ನಿಗದಿಪಡಿಸುವ ನ್ಯಾಯಯುತ ಬೇಡಿಕೆಗೆ ನಮ್ಮ ಸಂಘದ ಸಂಪೂರ್ಣ ಮತ್ತು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸುವ ಕುರಿತು ಗೌರವಾನ್ವಿತ ರೈತ ಬಾಂಧವರಿಗೆ ನಮಸ್ಕಾರ. ಸಮಸ್ತ ರೈತ ಸಮುದಾಯ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ನಮ್ಮ ಅಥಣಿ ಸಿವಿಲ್ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ವೆಲ್ಫೇರ್ ಸೊಸೈಟಿಗೆ ಸಂಪೂರ್ಣ ಅರಿವಿದೆ. ನಮ್ಮ ರಾಷ್ಟ್ರದ ಆರ್ಥಿಕತೆಗೆ ಅಡಿಪಾಯವಾಗಿರುವ ಕೃಷಿ ಕ್ಷೇತ್ರದ ಶ್ರಮಜೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.